ಐ ವಿಲ್ ಟೆಲ್ ಯು ಒಂದು ಇಂಟ್ರೆಸ್ಟಿಂಗ್ ಆದಂಥ ಕಾನ್ಸೆಪ್ಟ್ನ ಹೇಳ್ತೀನಿ. ನಮಗೆ ಈಗ ನೀವು UP ಬಿಹಾರ್ ಇದರಲ್ಲಿ ನಾವು ಜಾಸ್ತಿ ನೋಡ್ತೀವಿ, ಇದನ್ನ ಪಕಡ್ವಾ ವಿವಾಹ ಅಂತ ಕರಿತೀವಿ. ಪಕಡ್ವಾ ವಿವಾಹ ಅಂತಂದರೆ ಯಾರಿಗಾದರೂ ಗೌರ್ಮೆಂಟ್ ಜಾಬ್ ಆಗಿದೆ, ಸ್ಪೆಸಿಫಿಕ್ ಆಗಿ ಗೌರ್ಮೆಂಟ್ ಜಾಬ್ ಅಂತ ಆಗಿದೆ, ಕೆಲಸ ಸಿಕ್ಕಿದೆ ಹುಡುಗನಿಗೆ ಅಂದಿದ ತಕ್ಷಣ ರಾತ್ರೋರಾತ್ರಿ ಆ ಊರಿನ ಜನ ಎಲ್ಲ ಸೇರಿ ಹುಡುಗನ ಕಿಡ್ನ್ಯಾಪ್ ಮಾಡ್ಕೊಂಬಂದು ಅವನಿಗೆ ಮದುವೆ ಮಾಡ್ತಾರೆ. ಸೊ ಈ ಒಂದು ಮದುವೆನ ನಾವು ಆ ಮದುವೆ ಆ ಹುಡುಗನಿಗೆ ಕಂಪ್ಲೀಟ್ ಇಷ್ಟ ಇಲ್ಲ, ನೀವು ಕಿಡ್ನ್ಯಾಪ್ ಮಾಡಿ ಕರ್ಕೊಂಬಂದು ಮದುವೆ ಮಾಡ್ತಿರೋವಂಥದ್ದು. ಈ ಒಂದು ಮದುವೆ ನಮಗೆ ಇಲ್ಲೀಗಲ್ ಆಗಿ ನಾವು ಇಲ್ಲೀಗಲ್ ಅಂತ ಹೇಳೋದಿಲ್ಲ, ಬಟ್ ದ ಥಿಂಗ್ ಇಸ್ ಸಿನ್ಸ್ ಇದನ್ನ ನಾವು ರಿಕಗ್ನೈಸ್ ಮಾಡೋದಿಲ್ಲ, ಅವರ ಕನ್ಸೆಂಟ್ ಇಲ್ಲ, ಸೊ ಈ ಮದುವೆನ ಕ್ವಾಶ್ ಮಾಡಿಸ್ಕೊಳ್ಳೋದಕ್ಕೆ ಅವರು ಕೋರ್ಟಿಗೆ ಡೆಫಿನೆಟ್ಲಿ ಹೋಗ್ಬೋದು, ಯಾರು ಹುಡುಗ. ಯಾಕಂದ್ರೆ ಈ ಕಾರಣ ಈ ಪಕಡ್ವಾ ವಿವಾಹ ತುಂಬ ಜಾಸ್ತಿ ಅಲ್ಲಿ ನಡೆಯುತ್ತೆ, ಇದು ಈಗಲೂ ನಡೀತಿದೆ. ರೀಸೆಂಟ್ಲಿನೂ ನಮಗೊಂದು ಕೇಸಸ್ ಇತ್ತು. ಸೊ ಈ ಥರ ಪಕಡ್ವಾ ವಿವಾಹ ಏನಿದೆ ಇದರಲ್ಲಿ ಬಲವಂತವಾಗಿ ನೀವು ಹಿಡ್ಕೊಂಬಂದು ಮದುವೆ ಮಾಡಿರೋದು ಅಂತಂದಾಗ ಇದನ್ನು ನೀವು ಕ್ವಾಶ್ ಮಾಡಿಸ್ಕೊಳ್ಳೋದಕ್ಕೆ ಕೋರ್ಟಿಗೆ ಹೋಗ್ಬೋದು. ನೀವು ಬರೀ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ತೊಗೊಂಡ್ರಿ ಅಂದಿದ ತಕ್ಷಣ ಅದಕ್ಕೇನು ವ್ಯಾಲಿಡಿಟಿ ಬಂದುಬಿಡ್ತು, ಇನ್ನೇನು ಅವ್ನು ಜೀವನ ಮಾಡಲೇಬೇಕು ಇವ್ರ ಜೊತೆ ಅಂತ ಎಲ್ಲ ಏನಿಲ್ಲ. ಆ ಮ್ಯಾರೇಜ್ ಸರ್ಟಿಫಿಕೇಟ್ ಬಂತು ಅಂದಿದ ತಕ್ಷಣ ಒಟ್ಟಿಗೆ ನೀವು ಜೀವನ ಮಾಡಲೇಬೇಕು ಅನ್ನೋದೇನಿಲ್ಲ. ಮ್ಯಾರೇಜ್ ಸರ್ಟಿಫಿಕೇಟ್ ಇಸ್ ನಥಿಂಗ್ ಬಟ್ ಇಟ್ಸ್ ಓನ್ಲಿ ಅನ್ ಎಕ್ನಾಲೇಜ್ಮೆಂಟ್. ಅದು ನಿಮಗೆ ಒಂದು ಬೌಂಡೇಶನ್ ಅಂತ ಅಲ್ಲ, ಎಲ್ಲೂ ಯಾವುದು ಬೌಂಡೇಶನ್ ಇಲ್ಲ. ಸೊ ಮ್ಯಾರೇಜ್ ಸರ್ಟಿಫಿಕೇಟ್ ಹುಡುಗಿ ಒಬ್ಳೆ ಹೋಗಿ ತಗೊಂಡ್ಲು ಅಂತ ಅಂದಿದ ತಕ್ಷಣ ಫಸ್ಟ್ ಥಿಂಗ್ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಇಬ್ಬರು ಒಟ್ಟಿಗೆ ಹೋಗಬೇಕಾಗತ್ತೆ. ಇಲ್ಲ ಹುಡುಗಿ ಒಬ್ಳೆ ಹೋಗಿ ತಗೊಂಡ್ರೂ ಸಹ ಅದು ನಮಗೆ ಇಟ್ಸ್ ಬೈಂಡಿಂಗ್ ದ್ಯಾಟ್ ಬಂದ್ಬಿಡ್ತಪ್ಪ ಮ್ಯಾರೇಜ್ ಸರ್ಟಿಫಿಕೇಟ್ ಇನ್ನು ಇವಳ ಜೊತೆ ಇರಲೇಬೇಕು ಅಂತ ಏನಲ್ಲ.